ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಚಿಕ್ಕಮಗಳೂರಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲೂ ಸಹೋದರ ರೇವಣ್ಣ ಅವರು ಕೂಡ ಅವರ ಜೊತೆಯಲ್ಲೇ ಪ್ರಯಾಣವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ. ಪೊಲೀಸ್ ಪ್ಯಾಟ್ರೋಲಿಂಗ್ ಇಲ್ಲದೆ ಚಿಕ್ಕಮಗಳೂರಿಗೆ ಭೇಟಿ ನೀಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಚಿಕ್ಕಮಗಳೂರಿನ ಹನಿ ಡ್ಯೂನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಚಿಕ್ಕಮಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಹನಿ ಡ್ಯೂನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಪೊಲೀಸ್ ಪ್ಯಾಟ್ರೋಲಿಂಗ್ ಇಲ್ಲದೆ ಚಿಕ್ಕಮಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಕುಮಾರಸ್ವಾಮಿ ಅವರು. ಎಚ್.ಡಿ. ರೇವಣ್ಣ ಕೂಡ ಚಿಕ್ಕಮಗಳೂರಿನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈ ಭೇಟಿ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಿನ್ನೆಯಷ್ಟೇ ಜೆಡಿಎಸ್ನ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಇನ್ನು ಬಿಜೆಪಿಯಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಟಿಕೆಟ್ ಹಂಚಿಕೆ ವಿಚಾರ ಹಾಗೆ ಮೈತ್ರಿ ಲೆಕ್ಕಾಚಾರಗಳು ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವರ ಈ ಚಿಕ್ಕಮಗಳೂರು ಭೇಟಿ ಕುತೂಹಲಕ್ಕೆ ಸಹಜವಾಗಿ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ದಿಢೀರ್ ಭೇಟಿನ ಚಿಕ್ಕಮಗಳೂರಿಗೆ ಅಥವಾ ಪ್ಲಾನ್ಡ್ ಆಗಿದ್ರೆ ಯಾವ ಕಾರಣಕ್ಕೆ, ಏನೆಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು ಕುಮಾರಸ್ವಾಮಿ ಅವರು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ? ಸ್ಮಿತಾ, ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಚಿಕ್ಕಮಗಳೂರಿಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವಂತಹ ರೆಸಾರ್ಟ್ನಲ್ಲಿ ಅವರಿಗೆ ಇವತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿ ಭೋಜೇಗೌಡರು ಮಾತ್ರ ಈಗ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತೆ ಇವತ್ತು ಶೃಂಗೇರಿಗೆ ಕೂಡ ಮಾಜಿ ಸಚಿವ ಏನಿದ್ದಾರೆ ಸಹೋದರ ಎಚ್.ಡಿ. ರೇವಣ್ಣ ಅವರು ಕೂಡ ಭೇಟಿ ನೀಡಿದ್ರು. ಅವರು ಕೂಡ ಅಲ್ಲಿ ಒಂದು ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿರುವಂಥದ್ದು. ಅಲ್ಲಿ ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಏನು ಸಹೋದರನ ಜೊತೆ ಒಂದು ಚರ್ಚೆ ನಡೆಸ್ತಾರೆ. ಅದಾದ ನಂತರ ನೇರವಾಗಿ ಅವರು ಹೊಸಪೇಟೆ, ಏನು ಚಿಕ್ಕಮಗಳೂರಿಂದ ಒಂದು 29 ಕಿಲೋಮೀಟರ್ ದೂರದಲ್ಲಿರುವಂಥ ಹೊಸಪೇಟೆಯಲ್ಲಿ ಒಂದು ರೆಸಾರ್ಟ್ ಅನ್ನು ಕೂಡ ಬುಕ್ ಮಾಡಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಮಾಹಿತಿ ನೀಡಬಾರ್ದು ಅನ್ನೋಂಥ ಮಾಹಿತಿನ ಅಲ್ಲಿನ ಸಿಬ್ಬಂದಿಗಳಿಗೆ ಈಗಾಗಲೇ ನೀಡಿದ್ದಾರೆ. ಅಂದ್ರೆ ಯಾರನ್ನೂ ಕೂಡ ಮಾತಾಡ್ಸಲ್ಲ, ಇಲ್ಲಿ ಬಂದು ಭೇಟಿ ಮಾಡ್ತೀನಿ, ಇಲ್ಲಿ ಇರ್ತೀನಿ, ವಾಸ್ತವ ಹೂಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾತನಿಗೆ ಸದ್ಯಕ್ಕೆ ರೆಸಾರ್ಟ್ನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಯಾವ್ದಾದ್ರು ರಾಜಕೀಯ ಚರ್ಚೆ ನಡೆಯುತ್ತಾ ಅನ್ನೋ ಕೂಡ ಒಂದು ಕೆಲವೊಂದು ಊಹಾಪೋಹಗಳಿದೆ. ಹಾಗಾಗಿ ಈಗಾಗಲೇ ಏನು ಅವರ ಆಪ್ತ ಭೋಜೇಗೌಡರು ಕೂಡ ಇದ್ದಾರೆ. ಮತ್ತೆ 2 ದಿನದ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಸಿ.ಟಿ. ರವಿ ಕೂಡ ಭೇಟಿ ಮಾಡಿದ್ರು. ಅಂದ್ರೆ ಈ ಭೇಟಿಯ ನಂತರ ಈಗ ಚಿಕ್ಕಮಗಳೂರಿಗೆ ಕೂಡ ಆಗಮಿಸ್ತಿರೋದು ಕೆಲವೊಂದು ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿದೆ. ಸದ್ಯಕ್ಕೆ ಈ ಭೇಟಿಯಲ್ಲಿ ಯಾವುದೇ ರೀತಿಯ ಪೊಲೀಸ್ ಭದ್ರತೆ ಆಗಲಿ ಅಥವಾ ಯಾವ ವಾಹನದಲ್ಲಿ ಅವರು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಪೊಲೀಸ್ನವರಿಗೂ ಕೂಡ ನೀಡಿಲ್ಲ. ಯಾವುದೇ ಪ್ಯಾಟ್ರೋಲಿಂಗ್ ಅನ್ನು ಕೂಡ ಬಳಸಿಲ್ಲ ಅವರು. ಅಂದ್ರೆ ಇಲ್ಲಿರುವಂತೆ ಇವತ್ತಿರ್ಬೋದು ಮತ್ತೆ ನಾಳೆ 2 ದಿನ ಇರೋ ಸಾಧ್ಯತೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಪೊಲೀಸರ ಭದ್ರತೆ ಇಲ್ಲದೆ ಇವತ್ತು ಚಿಕ್ಕಮಗಳೂರಿಗೆ ಕುಮಾರಸ್ವಾಮಿ ಅವರು ಬರ್ತಿರೋದು ಕೂಡ ವಿಶೇಷ. ಮತ್ತೆ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋಂಥದ್ದು ಸಂಜೆಯ ನಂತರ ಕೆಲವೊಂದು ಬೆಳವಣಿಗೆ ನಡೆದ್ರೆ ಗೊತ್ತಾಗಬಹುದು. ಸ್ಮಿತಾ, ರೈಟ್, ಧನ್ಯವಾದ ಚೇತನ್ ಮಾಹಿತಿಗಾಗಿ.